18ನೇ ತಾರೀಕು ಒಂದು ಕಾನೂನನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ತೆಗೆದಾಕಿ ಅದನ್ನು ರಿಪೀಲ್ ಮಾಡಿ ಮನ್ರೇಗಾ ಆಕ್ಟ್ ಅನ್ನ ಈಗ ಮಾಡಿರ್ತಕ್ಕಂಥದ್ದು VBG ಕಾಯ್ದೆಯನ್ನ ಮಾಡಿದ್ದಾರೆ. ಈಗ ಮಾಡಿರ್ತಕ್ಕಂಥ ಕಾನೂನು ರೀತಿಯ ಜನ ಏನು ಕೆಲಸ ಕೇಳ್ತಾರೆ ಆ ಕೆಲಸವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಬಡವರು, ಮಹಿಳೆಯರು, ದಲಿತರು, ಆಮೇಲೆ ಸಣ್ಣ ರೈತರು ಇವ್ರಿಗೆ ತೊಂದರೆ ಆಗ್ತಕ್ಕಂಥ ಕಾನೂನನ್ನ ಮಾಡಿದ್ದಾರೆ. ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತೆ ನಮ್ಮ ಜೊತೆಲಿ ಇರ್ತಕ್ಕಂಥ ಇತರ ಎಲ್ಲ ಪಕ್ಷಗಳು ಜೊತೆ ಸೇರಿ ಇದನ್ನ ವಿರೋಧ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಮ್ಮ ಉದ್ದೇಶ ಈ ಕಾನೂನನ್ನ VBG ಕಾನೂನನ್ನ ರದ್ದು ಮಾಡಬೇಕು, ಮನ್ರೇಗಾ ಕಾನೂನನ್ನ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದಕ್ಕೆ ಯಾಕಂತಂದ್ರೆ ಈಗ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ, ಆ ಕಾನೂನಿನ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರ 60% ಕೊಡೋದು, ರಾಜ್ಯ ಸರ್ಕಾರ 40% ಕೊಡೋದು. ಮೊದಲು ಇರ್ಲಿಲ್ಲ. ಎಲ್ಲ ಇದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು 20 ವರ್ಷಗಳ ಹಿಂದೆ. 20 ವರ್ಷಗಳ ನಂತರ ನರೇಂದ್ರ ಮೋದಿಯವರು ಅದರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಾಕಿ VBG ಕಾಯ್ದೆಯನ್ನು ಮಾಡಿದ್ದಾರೆ. ಇದನ್ನ ನೀವೆಲ್ಲರೂ ಕೂಡ ವಿರೋಧ ಮಾಡಬೇಕು. ಯಾಕೆಂತಂದ್ರೆ ಇದನ್ನ ವಿರೋಧ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ಮನವಿ ಮಾಡಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.